ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ನಡೆದ ದಲಿತರು ಹಾಗೂ ಬಲಗೈ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆಗಳಲ್ಲಿ ವಿಶೇಷ ವಲಯಗಳ ಬಗ್ಗೆ ಬಹುಮುಖ್ಯ ಚರ್ಚೆಗಳು. ಕೆಲ ದಿನಗಳ ಹಿಂದೆ ಉತ್ತರಾಖಂಡದ ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾರ್ವಜನಿಕ ಸಭೆ ನಡೆಸಿದ ನಂತರ ವೇದಿಕೆಯನ್ನು ಶುದ್ಧೀಕರಿಸಲಾಗಿತ್ತು. ಇದನ್ನು ಸಮುದಾಯಕ್ಕೆ ಮಾಡಿದ ಘೋರ ಅವ್ಯವಹಾರ ಎಂದು ಕರೆದು ಅಸ್ಪೃಶ್ಯತೆ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಿಡಿಗೇಡಿಗಳನ್ನು ಬಂಧಿಸಿ ಜೈಲಿಗಟ್ಟಬೇಕೆಂದು ಆಗ್ರಹಿಸಿದರು. ಈ ಅವಮಾನ ಖಂಡಿಸಿ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿವೆ. ಬಾಲ್ಕಿಯಲ್ಲಿ ನಡೆದ ಪೂರ್ವಭಾವಿ ಸಭೆ ಸ್ಥಳ ಬಾಲ್ಕಿ ಪಟ್ಟಣದ ಭಾರತೀಯ ಬೌದ್ಧ ಮಹಾಸಭಾ ಶಾಖೆ ಆವರಣದಲ್ಲಿ ಕರುಣಾ ಬೌದ್ಧ ವಿಹಾರದಲ್ಲಿ ಬಲಗೈ ಹೋರಾಟ ಸಮಿತಿ ಅಧ್ಯಕ್ಷರಾದ ರಾಜ್ಕುಮಾರ್ ಮೋರೆ ಅವರು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಮಾಡಿದರು. ಸಭೆಯಲ್ಲಿ ವಿಶೇಷ ಚರ್ಚೆಗಳನ್ನು ಒಳಗೊಂಡು ದಿನಾಂಕ 29/8/2026ರಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡುವುದಾಗಿ ನಿರ್ಧರಿಸಲಾಯಿತು. ಪ್ರತಿಭಟನೆ ರ್ಯಾಲಿಯ ಅಧ್ಯಕ್ಷರಾಗಿ ಲಕ್ಷ್ಮಣ ಜಿ ಗುಪ್ತಾ ಅವರನ್ನು ಮತ್ತು 10 ರಿಂದ 15 ಜನರನ್ನು ಪ್ರತಿಭಟನಾ ಹೋರಾಟ ಸಮಿತಿಯ ಸದಸ್ಯರೆಂದು ಆಯ್ಕೆ ಮಾಡಿರುತ್ತಾರೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸಮಸ್ತ ದಲಿತ ಸಮಾಜದ ಹಿತಚಿಂತಕರು ಮತ್ತು ಮುಖಂಡರು, ಸಾವಿರಾರು ಯುವಕರು, ವಿವಿಧ ದಲಿತ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಬುದ್ಧಿಜೀವಿಗಳು, ಜ್ಞಾನವಂತರು ಮತ್ತು ಹಿರಿಯರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಬಂದು ಯಶಸ್ವಿಗೊಳಿಸುವ ಎಂದು ಪ್ರತಿಭಟನಾ ರ್ಯಾಲಿಯ ಎಲ್ಲ ಸದಸ್ಯರು ಕರೆ ನೀಡಿರುತ್ತಾರೆ. ಡಾ ಖರ್ಗೆ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸುವುದು ಮತ್ತು ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸುವುದು ಚರ್ಚೆಯಾದ ವಿಷಯಗಳು. ಸಭೆಯಲ್ಲಿ ಹಾಜರಿದ್ದ ಪ್ರತಿಯೊಬ್ಬರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದು ಕೇವಲ ಒಬ್ಬ ವ್ಯಕ್ತಿಗಾದ ಅವಮಾನವಲ್ಲ, ಇಡೀ ದಲಿತ ಸಮುದಾಯಕ್ಕಾದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೃಹತ್ ಪ್ರತಿಭಟನೆ ಜಾಥಾ ನಡೆಸುವ ಬಗ್ಗೆ ಪೂರ್ವಭಾವಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಬನ್ನಿ 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 ಬನ್ನಿ, ಸಮಾಜದ ಎಲ್ಲ ಹಿರಿಯರು, ಕಿರಿಯ ಚಿಂತಕರು, ಜ್ಞಾನವಂತರು ಬನ್ನಿ. ಪ್ರಮುಖರಾದ ವಿಶ್ವನಾಥ್ ಮೋರೆ, ಶಿವರಾಜ್ ಕಾಂಬ್ಳೆ, ಪ್ರಕಾಶ್ ಬಾವಿಕಟ್ಟೆ, ಅಶೋಕ್ ಗಾಯಕ್ವಾಡ್, ಮಾರುತಿ ಬಾವಿಕಟ್ಟೆ, ವಿಲಾಸ್ ಮೋರೆ, ಲವಕುಶ್ ಕಾಂಬ್ಳೆ, ರಾಜ್ಕುಮಾರ್ ನಿಟ್ಟೂರೆ, ಸಿದ್ಧಾರ್ಥ್ ಪ್ಯಾಗೆ, ಪ್ರವೀಣ್ ಮೋರೆ, ಪ್ರದೀಪ್ ಗುಪ್ತಾ, ಶಿವರಾಜ್ ಮೋರೆ, ರಾಜ್ಕುಮಾರ್ ಬೌದೆ, ರಾಜ್ಕುಮಾರ್ ಬಾಟಸಂಗೇಕರ್, ಮಲ್ಲಿಕಾರ್ಜುನ್ ನೆಳಗೆ ಈ ಸಭೆ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುನ್ನುಡಿಯಾಗಿದೆ ಎಂದರು. ವರದಿ ಸತೀಶ್ ಕುಮಾರ್ ಕಲ್ಲಾ, ಬೀದರ್. 5 ಮಂದಿ ನೋಡಿ 5 ಮಂದಿ ಇಲ್ಲೇ ನಿಂತು ಏನಪ್ಪ ಅಂದ್ರೆ ಏನೇನಪ್ಪ ಸಮಸ್ಯೆಗಳು ಅವ್ರಿಗೆ ಕಳಿಸ್ಮೇಲೆ ನಾನಪ್ಪ ಅಂದ್ರೆ ನೀವು ಯಾಕಂದ್ರೆ ಹೋಗ್ಬೇಕು. ಫಸ್ಟ್ ನಾನು ಇದು ಮತ್ತು ಅದ್ರ ನಾ ಅಧ್ಯಕ್ಷ ಇದ್ದ ನಾ ಈ ಕಡೆ ಹೋಯ್ತಾ ನನಗೆ ಅವಕಾಶ ಅಂತ ನಾನು ಇದ್ದಾನೆ ಈ ಕಡೆ ಹೋಗ್ತಾ ಇಂಥದ್ದೆಲ್ಲ ಮಾಡ್ಬೇಡ. ಹಾಗಾದ್ರೆ ನಿಮ್ಮ ಕಾರ್ಯಕ್ರಮ ಯಾವ್ದು ಸಕ್ಸಸ್ ಅದ ಮತ್ತು ಬದಲಾವಣೆ ಆಯ್ತದೆ ಅಂತ ರೀತಿಯಲ್ಲಿ ಮಾಡಬೇಡ್ರಿ. ನಾನು ಇದೊಂದು ಹಾಕ್ಲೇ ನಿಮ್ಗೇನಪ್ಪ ಅಂದ್ರೆ ಕಳ್ಕಳಿಲಿಂದ ಯಾರೇ ಆಗಲಿ, ಯುವ ಆಗಲಿ, ಛಾಯಾ ಆಗಲಿ, ಯುವ ಆಗಲಿ, ಯಾರೇ ಆಗಲಿ, ಬಟ್ ಅದೆಲ್ಲ ಏನಂತಂದ್ರೆ MLA ಜನಗಳು ಬರ್ತದೆ. ಜನ ಬರೋದು ಏನು ದೊಡ್ಡ ಮಾತಿಲ್ಲ. ಜನಕ್ಕೆ ನೀವು ಏನಮ್ಮ ನಿಭಾಯಿಸಂತ ತಾಕತ್ ಮಾಡ್ಕೊಡ್ತೀರಿ. ಜನಗಳು ನಾವು ಹೇಳಿದ್ರಪ್ಪ ಜನ ಬರ್ತಾರೆ. ಯಾಕೆ ಬರ್ತಾರೆ ನೆಚ್ಚಿ ಇವ್ರೇನಪ್ಪ ಅಂದ್ರೆ ಒಳ್ಳೆ ರೀತಿ ನಾನು ಅನಿಸಿಕೆ ಮತ್ತು ನೀವು ದೊಡ್ಡ ಮುಖಂಡರು ಅಧ್ಯಕ್ಷರಲ್ಲ ಎಲ್ಲರಲ್ಲಪ್ಪ ನಿಮ್ದೇನು ಅನಿಸಿಕೆ ಅದ? ಯಾವ ರೀತಿ ನಾವು ಒಂದು ಸಂಘಟನೆಗೆ ಇರ್ತೀವಿ, ಆ ಸಂಘಟನೆ ಅವರು ಕಡಿಮೆ ಮಾಡೋದು ಇದಕ್ಕೇನಾದ ಭಾರತ ಬೌದ್ಧ ಮಹಾಸಭಾ ಸಪೋರ್ಟ್ ಮಾಡ್ತಾರೆ, ನಿಮಗೆ ಮದತ್ ಮಾಡ್ತಾರೆ. ಆದರೆ ಅದು ನೇತೃತ್ವ ವಹಿಸಲ್ಲ. ಇದು ನಿಮಗೆ ಮತ್ತೊಂದು ಈ ಏಕೆ ಮಾಡ್ತೀರೋ ಈ ಮುಂದಿನ ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ನೇತೃತ್ವ ಒಬ್ಬರಿಟ್ಟು ಅವ್ರಿಗೆ ಜಿಮ್ಮೆದಾರಿ ಕೊಡಿ. ಯಾವ ರೀತಿ ಮಾಡ್ತಾರೆ ಸರ್ ನಾವು ಸಕ್ಸಸ್ ಅಂತ ಅಂತ ವಿಚಾರ ಅದು ವಿಚಾರದ ಎಲ್ಲರೇನು ಮುಂದೆ ಒಕ್ಕಟ್ಟು ಈಗ ಈ ಫೈನಾನ್ಸ್ ಕಮಿಟಿ ಅಂತ ಮಾಡಿ ಯಾವ ರೀತಿ ಜನ ಮಾಡೋದು, ಯಾವ ರೀತಿ ಖರ್ಚು ಮಾಡೋದು, ಯಾವ ರೀತಿ ಖರ್ಚು ಮಾಡೋದು, ಯಾವ ರೀತಿ ಅದಕ್ಕೆ ಇದೇನಾಗ್ತದೆ ಅಂತ ಒಂದು ಉದ್ದೇಶ ಪಟ್ಟು ಆ ಕೆಲಸ ಮಾಡೋದು. ಹಾಗಾಗಿ ನಾವೆಲ್ಲ ಏಕತೆ ತೋರಿಸ್ಬೇಕಾದ್ರೆ ಎಲ್ಲ ಒಂದು ಮನಸ್ಸಿನಿಂದ ಮಾಡಬೇಕು. ಎಲ್ಲರ ಸೋ ಇಚ್ಛೆಯಿಂದ ಧನದಿಂದ. ಯಾಕಂದ್ರೆ ಅವ್ರ ಬೇಕಾಗಿಲ್ಲ, ಎಲ್ಲರೂ ಒಂದೇ